ತುಂಬ ಏಟಾಯ್ತಾ? ಇಲ್ಲ ಕಣವ, ಚೂರು ತರಿಸ್ದಂಗಾಯ್ತು ಅಷ್ಟೇ. ಬೇಬಿ ಬೇಬಿ ಎಂತ ಕೆಲಸ ಮಾಡಿದೆ, ಬೇಡ ಬೇಡ ಅಂತ ಬಡ್ಕೊಂಡೈತಾನೆ. ನೋಡ್ತಾವಳೆ ಬೇಬಿ, ಗಾಡಿ ಸ್ಟಾರ್ಟ್ ಮಾಡು ಬೇಬಿ. ಬಂದ್ರೆ ಹಾಕೊಂಡು ತುಳಿತಾಳೆ ಈಗ, ನಡಿ. ಬರ್ತಾವಳೆ, ಗಾಡಿ ಸ್ಟಾರ್ಟ್ ಮಾಡು. ಬೇಬಿ ಏನು ನೋಡ್ತಿದ್ದೆ, ಎಕ್ಸಿಲೇಟರ್ ಕೊಡು. ಏಯ್, ಇಳಿಯೇ ಕೆಳಗೆ. ಅದು ಏನಾಯ್ತು ಅಂದ್ರೆ ಬೇಬಿ ಬೆಳಗ್ಗೆ ನೀನು ಒಬ್ಬ ಗಂಡ್ಸ, ನಿಂಗೆ ನಾಚಿಕೆ ಆಗಲ್ವಾ? ನೀನ್ ಇವಳಿಂದ ಕೂತ್ಕೊಂಡ್ ಬರೋದಂತೆ, ಇವಳ ಗಾಡಿನ ಅಲ್ಲಾಡ್ಸಿ ನಂಗೆ ನಮ್ಮ ಮಾವಂಗ್ ಚಮಕ್ ಕೊಟ್ಟು ಬೀಳ್ಸೋಂಗ್ ಮಾಡದಂತೆ. ಈ ನಿನ್ ಕಿತ್ತೋ ಐಡಿಯಾ ಎಲ್ಲ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಏ ರಶ್ಮಿ, ಬಾಯಿ ಮೇಲೆ ಒಂದು ಕೊಟ್ಟ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಪುಡ್ಪುಡಿಯಾಗಿ ಮೂಗಿಂದ ಕಿವಿಯಿಂದೆಲ್ಲ ಆಚೆ ಬಂದ್ಬಿಡ್ಬೇಕು. ಅಲ್ಲ ಏನು ದೊಡ್ಡ ಪುಡಂಗ ನೀನು? ಏನು ಮಾನ ಮರ್ಯಾದೆ ಅಂತ ನೋಡ್ಕೊಂಡು ನಾನು ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ನರ ಎಲ್ಲ ಕಿತ್ತು ಗಿಟಾರ್ ಮಾಡ್ಕೊಂಡು ನಿನ್ನ ಪೂಜೆಗೆ ಬಂದೆ ಮಾದೇಶ್ವರ ಅಂತ ಹಾಡೇ ಹಾಡ್ಬಿಡ್ತಾ ಇದ್ದೆ. ಏನೇ ಗುರಾಯಿಸ್ತಾ ಇದ್ಯಾ? ಏನು ನಮ್ಮ ಮಾವಂಗೆ ಸಣ್ಣದಾಗ ಒಂದು ತರ್ಚ್ ಗಾಯ ಆಗಿದೆ ಅಂತ ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ಏನ ಮಾಡ್ತಿದ್ದೆ? ಬೇಬಿ ಬೀಸೋ ದೊಣ್ಣೆನ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ತು. ನಡಿ ಹೋಗೋಣ, ನಡಿ. ಏನ ಮಾಡ್ತಿದ್ದೆ? ಆ ಬೀಸೋ ದೊಣ್ಣೆಯಿಂದನೇ ತಪ್ಪಿಸ್ಕೋಬೇಕು ಅಂತಿದ್ದೀರಲ್ಲ, ಅದನ್ನೇ ತಗೊಂಡು ಇಡೀ ಮಾರಿಗುಡಿ ಸುತ್ತಾಡ್ಕೊಂಡು ಹುಚ್ಚ ನಾಯಿ ಹೊಡೆದಾಕ್ಬಿಡ್ತಾ ಇದ್ದೆ. ಓಹೋ, ಇವಳೇನ್ ದೊಡ್ಡ ಲೈಲಾ, ಇವನ್ ದೊಡ್ಡ ಮಜ್ನು. ಭಾರಿ ಲವ್ ಮಾಡ್ತಾ ಇದ್ರಂತೆ. ನಾನ್ ಇವನ್ನ ಮದ್ವೆ ಆಗಿ ಬಂದ್ಬಿಟ್ಟು ಇವಳಿಗೆ ಮೋಸ ಮಾಡ್ಬಿಟ್ನಂತೆ. ಲೇ, ನಿನ್ನಂತ ಮಿಟಿಕ್ಲಾಡಿ ಲವ್ ನಂಗೂ ಏನು ಅಂತ ಗೊತ್ತು ಕಣೆ, ಸುಮ್ನಿರೋ. ಅವಳಿಗಲ್ಲ ಕಣೋ, ನಿಂಗ ಮೊದ್ಲು ಹೊಡಿಬೇಕು. ಪಾಪದಂತ ಹುಡುಗರ್ಗೆಲ್ಲ ಬೆಟ್ಟದ ಮೇಲೆ ಕರ್ಕೊಂಡೋಗಿ ತಳ್ಳೋ ಅಂತ ಹುಡುಗಿರ್ ಸಿಗ್ತಾರೆ. ಅವ್ರಿಗಲ್ಲ ಕಣೋ, ನಿಂಗ್ ಸಿಗ್ಬೇಕಿತ್ತು. ನಮ್ಮಂತವ್ರಿಗೆಲ್ಲ ನೀವ್ ಏನೇ ತಪ್ಪು ಮಾಡಿದ್ರು ನನ್ ಗಂಡ ಅಂತ ಊರ್ ತುಂಬಾ ಓಡಾಡ್ಕೊಂಡ್ ಬರ್ತೀವಲ್ಲ, ನಮ್ಮಂತವ್ರಿಗೆ ತಗ್ಲಾಕೋತೀರಾ ನೀವು. ನಾನೇ ನಿನಗ್ ತಗ್ಲಾಕೊಂಡಿಲ್ಲ, ನಾನೇನಿದ್ರು ತಗ್ಲಾಕೊಂಡಿರೋದು ಪಿಂಕಿ ಬೇಬಿಗೆ. ಅವಳೇ ನನ್ನ ಆಸ್ತಿ. ಪಡ್ಡಿ ಮಗನೇ ಅಂತ ಬೈಬೇಕು ಅನ್ಸತ್ತೆ, ಆದ್ರೆ ಏನ್ ಮಾಡೋದು? ನಮ್ ಮಾವಂಗೂ ಸೇರ್ಸ್ ಬೈದಂಗಾಗತ್ತಲ್ಲ ಅಂತ ಸುಮ್ನಿದೀನಿ. ನಾನೇ ಇವಳ ಆಸ್ತಿ, ಇವಳೇ ನನ್ನ ಆಸ್ತಿ ಅಂತ ಮೆರಿತಾ ಇದೆಯಲ್ಲಪ್ಪ ಮಗನೇ. ಬರ್ದಿಟ್ಕೊಳೋ. ಇವಳ ನಡು ಬೀದಿಲಿ ನಿನ್ನ ನಿಲ್ಸ್ ಹೋಗ್ಲಿಲ್ಲ ಅಂತಂದ್ರೆ ನಾನ್ ನನ್ನ ಮಾವನ್ ಸೊಸೆನೇ ಅಲ್ಲ. ನೀನು ಏನ್ ಗುರಾಯಿಸ್ತಾ ಇದ್ಯಾ? ಕಳುಚ್ಕೋ ಇಲ್ಲಿಂದ. ಕರ್ಗೋಯ್ತೀನಿ. ಬೇಬಿ ನಡಿ ಬೇಬಿ, ತೋಳು ಸಾಯಿಸ್ಬಿಡ್ತಾಳೆ, ನಡಿ ಹೇಳ್ತೀನಿ. ಬೇಬಿ ನನ್ನ ಮಾತು ಕೇಳು ಬೇಬಿ, ಯಾಕೆ ನಡ್ಕೋಯ್ತೀರಿ? ಗಾಡಿ ಐತಾನೆ, ಹತ್ತು ಬೇಬಿ. ಬೇಬಿ ಬಾ ಬೇಬಿ, ಹೋಗದಾ? ಏಯ್ ನಿಲ್ಸೋ ಗಾಡಿ. ಯಾಕೆ ಬೇಬಿ? ಅವಳು ಅಷ್ಟೆಲ್ಲ ಮಾತಾಡ್ತಿದ್ರು, ಏನೋ ಮಾತಾಡ್ತಾ ಸುಮ್ಮನೆ ನಿಂತಿದ್ದಲ್ಲ. ನನ್ನ ಮಗನೇ ನಡ್ಕೊಂಡ್ ಬಾ ನೀನು. ನನ್ನ ಶತ್ರುಗೂ ಬೇಡ ನಿನ್ನ ಈ ಗತಿ. ನೋಡ್ಕೊಳ್ಳೋ ನಿನ್ನ ಅವಸ್ಥೆನಾ, ಇಷ್ಟಕ್ಕೆ ಬಿಟ್ಟು ಹೋದ್ಲು. ಈಗಲ್ಲ ಕಣೋ, ಮುಂದೆ ಇದೆ ನಿನಗೆ ಮಾರಿ ಹಬ್ಬ. ನಡಿಯವ್ವ.
ಈ ಸಲ ನನ್ನ ಜೊತೆ ಪ್ರಚಾರಕ್ಕೆ ಬರ್ತೀರಾ? ನಾನು ಬರ್ದೇ ಇರ್ತೀನೇನಮ್ಮ, ಖಂಡಿತ ಬರ್ತೀನಿ. ನಮ್ಮ ಶಿವು ಎಲೆಕ್ಷನ್ಗೆ ನಿಂತಿದ್ದಾನೆ ಅನ್ನೋದೇ ಒಂದು ದೊಡ್ಡ ಖುಷಿ. ದೇವಿ ಪುತ್ರ ಆಗಿದ್ದವನು ಈಗ ಜನನಾಯಕ ಆಗ್ತಿರೋದನ್ನ ನೋಡೋದೇ ಒಂದು ಹಬ್ಬ ಅಲ್ವೇನಮ್ಮ. ನಮ್ಮ ಶಿವಗೋಸ್ಕರ ನಾನು ಪ್ರಾಣನೇ ಕೊಡ್ತೀನಿ ಅಂದಮೇಲೆ ಅವನಿಗೋಸ್ಕರ ಮತ ಕೇಳಕ್ಕೆ ಬರ್ದೇ ಇರ್ತೀನೇನಮ್ಮ. ಖಂಡಿತ ಬರ್ತೀನಿ. ಅತ್ತೆ, ಆದರೆ ಒಂದು ಮಾತು, ನಾನು ಈ ಸತಿ ಪ್ರಚಾರ ಮಾಡ್ತಿರೋದು ಅಣ್ಣನ ಪರವಾಗಲ್ಲ. ಶಿವು ಪರವಾಗಲ್ವಾ? ಮತ್ತಾರ ಪರವಾಗಿ? ಮಾವನ ಪರವಾಗಿ ಅತ್ತೆ. ರತ್ನ, ಏನ್ ಮಾತಾಡ್ತಿದ್ಯಾ ನೀನು? ನಿಮ್ಮ ಮಾವನ ಪರವಾಗಿ ಮತ ಕೇಳ್ತಿದ್ಯಾ? ನಿಮ್ಮ ಮಾವ ಒಬ್ಬ ರಾಕ್ಷಸ ಅನ್ನೋದನ್ನ ಮರ್ತು ಬಿಟ್ಯಾ? ಇಲ್ಲ ಅತ್ತೆ, ಅದ್ಯಾವ್ದು ನಾನು ಮರ್ತಿಲ್ಲ. ಮತ್ತೆ ಯಾಕೆ ನಿಂಗೆ ಈ ಬುದ್ಧಿ? ಅವ್ರಿಗೇನಾದ್ರೂ ಹೆದರ್ಕೊಂಡು ಅವ್ರಿಗೆ ಮತ ಕೇಳಕ್ ಹೋಗ್ತಿದ್ಯಾ ನೀನು? ಭಯನಾ? ನಾನು ಶಿವಣ್ಣನ ತಂಗಿ ಅತ್ತೆ. ಭಯ ಅನ್ನೋದನ್ನ ಅಣ್ಣ ನಮಗೆ ಕಲಿಯೋದಕ್ಕೆ ಬಿಟ್ಟಿಲ್ಲ. ನನ್ನ ಜೀವನದಲ್ಲಿರೋದು ಒಂದೇ ಭಯ, ಎಲ್ಲ ಅಣ್ಣನ ಕಣ್ಣೀರಿಗೆ ನಾನು ಕಾರಣ ಆಗ್ತೀನೋ ಅಂತ. ಅದಕ್ಕೆ ಮಾವ ಏನೇ ಅನ್ಯಾಯ ಮಾಡಿದ್ರು ಅದನ್ನ ಸಹಿಸ್ಕೊಂಡು ಅವ್ರ ಮುಂದೆ ತಲೆ ಬಗ್ಸೋದಷ್ಟೆ. ಆದ್ರೆ ರತ್ನ, ನೀನೀಗ ಮಾಡಕ್ ಹೊರಟಿರೋದು ಇಡೀ ನಮ್ಮ ಹಳ್ಳಿ ಜನನ ಮುಳುಗ್ಸೋ ಅಂತ ಕೆಲ್ಸ. ನೆನ್ಪಿರ್ಲಿ. ಅರ್ಥ ಆಗಿಲ್ಲ ಅತ್ತೆ. ಇಷ್ಟು ವರ್ಷ ನಿನ್ನ ಮಾವ ಅನ್ಸ್ಕೊಂಡಿರೋ ಆ ಮನುಷ್ಯ ಜನಗಳ ಕಣ್ಣಿಗೆ ಮಂಡೆರ್ಚಿ ಅಧ್ಯಕ್ಷ ಆಗ್ತಾನೆ ಬಂದಿದ್ದಾನೆ. ಈ ಸಲ ನಮ್ಮ ಹಳ್ಳಿಗೆ ಇನ್ನೊಬ್ಬ ನಾಯಕನ ಆಯ್ಕೆ ಮಾಡೋ ಅವಕಾಶ ಬಂದಿದೆ. ಅಂಥದ್ರಲ್ಲಿ ನೀನು ನಿನ್ನ ಮಾವನ ಪರ ಮತ ಕೇಳಿ ಆ ಮತ ಭಾಗ ಆಗೋಂಗೆ ಮಾಡ್ತೀನಮ್ಮ. ನಾನು ಇದು ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಿಲ್ಲ ಅತ್ತೆ. ನಾನು ಪಾಲಿಸ್ತಿರೋದು ಅಣ್ಣ ಹೇಳ್ಕೊಟ್ಟಿರೋ ಪಾಠನ ಮಾತ್ರ. ನಾನು ಈ ಮನೆ ಊಟ ಮಾಡ್ತಿದ್ದೀನಿ, ಈ ಮನೆ ಆಶ್ರಯ ಪಡ್ಕೊಂಡಿದ್ದೀನಿ. ನನ್ನನ್ನು ಈ ಮನೆಗೆ ತಂದಿರೋದು ಯಾರು ಹೇಳಿ? ಮಾವಯ್ಯ ತಾನೆ. ಆ ಋಣ ತೀರ್ಸೋದಕ್ಕೋಸ್ಕರ ಅಷ್ಟೇ ಈ ವರ್ಷ ನಾನು ಮಾವಯ್ಯನ ಪರವಾಗಿ ಕ್ಯಾಂಪೇನ್ ಮಾಡ್ತಿರೋದು. ನಿಮ್ಗಿಷ್ಟ ಇಲ್ಲ ಅಂದರೆ ನಾನು ಒಬ್ಬಳೇ ಹೋಗಿ ಕ್ಯಾಂಪೇನ್ ಮಾಡ್ತೀನಿ. ರತ್ನ, ನೀನು ಈ ಮನೆ ಅನ್ನ ತಿಂತಿದ್ದೀನಿ, ಈ ಮನೆ ನಿನಗೆ ಆಶ್ರಯ ಕೊಟ್ಟಿದೆ, ಅದೆಲ್ಲದಕ್ಕೂ ನಿನ್ನ ಮಾವನೇ ಕಾರಣ ಅಂತ ಹೇಳಿ ಹೋದೆ. ಆದರೆ ಈ ಯಾವ ಆಸ್ತಿನೂ ನಿನ್ನ ಮಾವಂದಲ್ಲಮ್ಮ. ನನ್ನ ಗಂಡ ಈ ಮನೇಲಿ ತಿಂತಿರೋ ಪ್ರತಿಯೊಂದು ಅಗಳು ಬಂದಿತ್ತು ನನ್ನ ಅತ್ತಿಗೆ ಕೊಟ್ಟ ಭಿಕ್ಷೆಯಿಂದ. ನನ್ನ ಗಂಡ ಮೋಸ ಮಾಡಿ ಕಬಳಿಸಿರೋ ಆಸ್ತಿ ಇದು. ಆದರೆ ಈ ಕಠೋರವಾದ ಸತ್ಯನ ನಿನಗೆ ಹೇಗಮ್ಮ ಹೇಳಿ?